ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈಗೆಲ್ಲ ಕ್ಲಿಯರ್ ಆಯ್ತಲ್ವಾ? ಹೇಳಿ, ನಿಮ್ಮ ಅಭಿಪ್ರಾಯ ಏನು? ಅರ್ಜುನ್ ಸರ್, 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 ಏನಾಯ್ತಮ್ಮ? ಅವ್ರೇನು ಮಾತಾಡದೆ ಹೋಗ್ಬಿಟ್ರು? ಮಾತಾಡ್ದಲೇ ಇರೋ ಪರಿಸ್ಥಿತಿನ ಇವ್ರು ತಂದಿಟ್ಟಿದ್ದಾಳೆ. ಅಜ್ಜಿ, ನನ್ನ ಮೊಮ್ಮಗ ಏನ್ ಮಾಡ್ತಾನೆ? ಅಲ್ಲಮ್ಮ, ನೀವು ಏನು ಹೇಳ್ತಾ ಇದ್ದಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ದಯವಿಟ್ಟು ನಮಗೆ ಕ್ಷಮಿಸಿ. ನಮ್ಮ ಕಡೆಯಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ಈಗಾಗಲೇ ನನ್ನ ಮೊಮ್ಮಗನಿಗೆ ಮದುವೆ ಆಗಿದೆ. ಈ ವಿಚಾರ ನಮಗೆ ಮೊದಲೇ ಗೊತ್ತು. ಸೇವಂತಿ ಅವರು ಹೇಳಿದ್ದಾರೆ, ನಾವು ಒಪ್ಕೊಂಡಿದ್ದೀವಲ್ಲ. ಆದ್ರೆ ಮದುವೆ ಆಗ ಹುಡುಗನ್ಗೆ ಒಪ್ಪಿಗೆ ಇಲ್ವಲ್ಲ? ಏನು, ಹುಡುಗನ್ಗೆ ಮದ್ವೆ ಇಷ್ಟ ಇಲ್ವಾ? ಒಪ್ಪಿದ್ರೆ ಅವನ್ ಯಾಕಮ್ಮ ಈ ರೀತಿ ಕೋಪ ಮಾಡ್ಕೊಂಡು ಹೋಗ್ತಿದ್ದ? ಅಲ್ಲ ಮೇಡಮ್, ನೀವು ಹುಡುಗನ ಒಪ್ಪಿಸ್ತಿ ನಮ್ಮನ್ನ ಹೇಗ್ ಕರ್ಸಿದ್ರಿ? ನೋಡಿ, ಒಂದ್ 5 ನಿಮಿಷ ಕೂತ್ಕೊಳ್ಳಿ, ನಾನು ಅವ್ರನ್ನ ಒಪ್ಪಿಸ್ತೀನಿ. ನೋಡಿ, ಇವಳು ಮಾತು ಕೇಳ್ಬೇಡಿ. ಪಾಪ, ಸುಮ್ಮನೆ ಇಲ್ದಿದ್ದ ಆಸೆನ ಈ ಹುಡುಗಿ ಮನ್ಸಲ್ಲಿ ಹುಟ್ಟಿಸ್ಬೇಡಿ. ಈ ಮದ್ವೆ ನಡೆಯೋದಿಲ್ಲ. ನನ್ನ ಮೊಮ್ಮಗನಿಗೆ 2ನೇ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ. ಒಂದು ವೇಳೆ ಅವನು ಒಪ್ಪಿದ್ರು ನಾನು ಒಪ್ಪೋದಿಲ್ಲ. ಅಜ್ಜಿ, ನೋಡಿಪ್ಪ, ನೀವು ಹೊರಡಿ. ಬಡವರು ಅಂದ್ರೆ ನಿಮ್ಗೆಲ್ಲ ಎಷ್ಟು ತಾತ್ಸಾರ ಅಲ್ಲ? ಅಲ್ಲ, ಈಗ ಎಷ್ಟು ಅವಮಾನ ಮಾಡ್ಬಿಟ್ರಿ ನಮ್ಮನ್ನ ಕರೆಸಿ. ಅಲ್ಲಮ್ಮ, ಕರೆಸಿ ಎಂತ ಅವಮಾನ ಮಾಡ್ಬಿಟ್ರಮ್ಮ. ನೋಡಿ, ನೀವು ಒಪ್ಕೊಂಡ್ರು ಈ ಮದುವೆಗೆ ನಾನು ಒಪ್ಕೊಳ್ಳೋದಿಲ್ಲ. ಬಾಮ್ಮ. ಮಹಾಬಲ ಅವರೇ, ದಯವಿಟ್ಟು ನನ್ನ ಮಾತು ಕೇಳಿ ಪ್ಲೀಸ್. ಇನ್ನು ಏನಮ್ಮ ಕೇಳಬೇಕು ನಿಮ್ಮ ಮಾತು?